ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಬಹುಶಃ ಇದೇ ಲಾಸ್ಟ್ ಅನ್ಸುತ್ತೆ ನನ್ನ ಸ್ಲೋ ಮಾರ್ನಿಂಗ್ ರೂಟೀನ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿರೋದು. ತುಂಬ ವರ್ಷಗಳು ಮಕ್ಕಳು ತುಂಬ ಚಿಕ್ಕವರಿದ್ದಾಗ 5 ಗಂಟೆಗೆ ಎದ್ದು ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸಿ ಮಕ್ಳಿಗೆ ಡಬ್ಬಿ ಪ್ಯಾಕ್ ಮಾಡಿ ಮಕ್ಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡೋದು, ಮತ್ತು ಮಧ್ಯಾಹ್ನ ಕರ್ಕೊಂಡು ಬರೋದು, ಅವ್ರನ್ನ ಊಟ ಮಾಡಿಸೋದು, ಮಲಗಿಸೋದು, ಇದೆಲ್ಲ ಅದೆಷ್ಟು ವರ್ಷ ನಾವು ರೂಟೀನ್ನ ಫಾಲೋ ಮಾಡ್ಕೊಂಡೇ ಬರ್ತೀವಿ. ಒಂದು ಸರ್ತಿ ಮಕ್ಕಳು ದೊಡ್ಡವರಾಗಿ ಅವ್ರವ್ರ ಕೆಲಸ ಮಾಡ್ಕೊಳಕ್ಕೆ ಶುರು ಮಾಡಿದ್ಮೇಲೆ ನಮಗೊಂದು ರೀತಿ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಓಕೆ, ಮಕ್ಕಳು ಅವ್ರ ಪಾಡ್ಗೆ ಅವ್ರವ್ರು ರೆಡಿ ಆಗ್ತಾರೆ, ಅವರೇ ರೆಡಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ನೋ ಒಂದು ಸಮಾಧಾನ ಇರುತ್ತೆ. ಸ್ವಲ್ಪ ನಮಗೂ ಅವಾಗ ಬಿಡು ಸಿಗುತ್ತೆ. ಸ್ವಲ್ಪ ವರ್ಷಗಳು ಮಕ್ಕಳು ದೊಡ್ಡವರಾಗೋವರೆಗೂ ಕಷ್ಟ ಆಗುತ್ತೆ. ನಾನು ಕೂಡ ಇಷ್ಟು ವರ್ಷ ಮಕ್ಕಳು ಚಿಕ್ಕವರಿರುವಾಗ ಸಾಕಷ್ಟು ವರ್ಷ ಕಷ್ಟಪಟ್ಟು ಬೆಳಗ್ಗೆ ಎದ್ದು ಬೇಗ ರೆಡಿ ಮಾಡಿ ಕಳ್ಸೋದಷ್ಟೇ ಅಲ್ಲದೆ ತುಂಬ ಹೆಕ್ಟಿಕ್ ಆಗ್ತಿತ್ತು ಬೆಳಗ್ಗೆ ಹೊತ್ತು. ಅವರೆಲ್ಲ ಹೋದ್ಮೇಲೆ ಒಂದು ರಿಲೀಫ್, ಒಂದು ಸ್ವಲ್ಪ ಕೂತ್ಕೊಂಡು ಟಿ ವಿ ನೋಡಿ, ಟೀ ಕುಡಿದು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ. ಇದಿಷ್ಟು ವರ್ಷದ ನಂತರ ಮತ್ತೆ ಒಂದು ಸ್ಲೋ ಮಾರ್ನಿಂಗ್ ರೂಟೀನ ನಾವು ಸುಮಾರು ವರ್ಷ ಫಾಲೋ ಮಾಡಿದ್ವಿ. ಮಕ್ಕಳೆಲ್ಲ ದೊಡ್ಡವರಾಗಿ ಅವರೆಲ್ಲ ಎಜುಕೇಷನ್ ಎಲ್ಲ ಮುಗಿದು ಅವ್ರವ್ರ ಕೆಲಸಗಳನ್ನು ಶುರು ಮಾಡಿದ್ಮೇಲೆ ನನಗೊಂದಷ್ಟು ವರ್ಷ, ಸುಮಾರೊಂದು 7-8 ವರ್ಷ ರಿಲೀಫ್ ಸಿಕ್ತು. ಯಾವುದೇ ಗಡಿಬಿಡಿ ಇಲ್ಲ, ಬೆಳಗ್ಗೆ ಬೇಗ ಏಳಬೇಕು ಅಂತ ಅನ್ನೋ ಅವಶ್ಯಕತೆ ಇಲ್ಲ, ನಿಧಾನಕ್ಕೆ ಎದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದೆ. ತಿಂಡಿ ಊಟ ಟೈಮ್ ಅಂತೂ ಯಾವಾಗಲೂ ಲೇಟೇ ಆಗ್ತಿತ್ತು. ಬೆಳಗ್ಗೆ ಎಲ್ಲ ಫಸ್ಟು ಮಕ್ಕಳು ಚಿಕ್ಕವರಿದ್ದಾಗ 7 ಗಂಟೆಗೆಲ್ಲ ತಿಂಡಿ ರೆಡಿ ಮಾಡ್ತಿದ್ದು. ಬರ್ತಾ ಬರ್ತಾ ಮಕ್ಕಳು ದೊಡ್ಡವರಾದ್ಮೇಲೆ ಅದು 10 ಗಂಟೆನೇ ಆಗೋಗ್ತಿತ್ತು. ಒಂದೊಂದ್ಸತಿ ತಿಂಡಿ ಮಾಡೋ ಅಷ್ಟೊತ್ತಿಗೆ 10-11 ಗಂಟೆನೇ ಆಗೋಗ್ತಾ ಇತ್ತು. ಸೊ ಮತ್ತೆ ಇವಾಗ ವಾಪಸ್ ಅದೇ ರೂಟೀನ್ಗೆ ನಾನು ಹೋಗ್ತಾ ಇದ್ದೀನಿ. ಈಗ ಮಕ್ಕಳೆಲ್ಲ ದೊಡ್ಡವರಾಗಿದ್ರಲ್ಲ, ಈಗ ಯಾಕೆ ಮತ್ತೆ ನಾನು ಆ ಬ್ಯುಸಿ ರೂಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಮತ್ತೆ ಯಥಾಸ್ಥಿತಿ 5 ಗಂಟೆಗೆ ಎದ್ದೇಳಬೇಕು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು, ರೆಡಿ ಆಗಬೇಕು, ಇದೆಲ್ಲ ಇರುತ್ತೆ. ಬೆಳಗ್ಗೆನೇ ಎದ್ದು ಫಸ್ಟು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಈ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಇಡೀ ದಿನದಲ್ಲಿ ಇನ್ಯಾವಾಗಲೂ ನನಗೆ ಬಿಡು ಸಿಗೋದೇ ಇಲ್ಲ. ಕ್ಲೀನಿಂಗ್ ಸಮಯ ಏನಿದ್ರು ಬೆಳಗ್ಗೆ ಹೊತ್ತು ಮಾತ್ರನೇ. ಅಂದರೆ ಬೆಳಗ್ಗೆ ಸ್ನಾನಕ್ಕೆ ಮುಂಚೆ ಒಂದ್ಸತಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿಬಿಟ್ರೆ ಸ್ವಲ್ಪ ಸಮಾಧಾನ, ಮನೆ ಕೆಲಸ ಒಂದು ಕಡೆಗೆ ಮುಗೀತು ಅಂತ ಅನಿಸುತ್ತೆ. ಮಿಕ್ಕಿದೆಲ್ಲ ಕೆಲಸ ಹೆಂಗೋ ಮಾಡ್ಕೋಬೋದು. ತಿಂಡಿ, ಅಡುಗೆ, ಬಟ್ಟೆ, ಪಾತ್ರೆ, ಇದೆಲ್ಲ ಮಿಷಿನ್ಗಳೆಲ್ಲ ಇರೋದ್ರಿಂದ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋಬೋದು, ಡಿಶ್ ವಾಷರಲ್ಲಿ ಪಾತ್ರೆ ಹಾಕೋಬೋದು, ಅಡುಗೆ ತಿಂಡಿ ಯಾರಾದರೂ ಮಾಡ್ತಾರೆ. ಸೊ ನಾನು ಮಕ್ಕಳು ಯಾರು ಬೇಕಾದ್ರೂ ಹಂಚ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಕ್ಲೀನಿಂಗ್ ಕೆಲಸ ಒಂದು ಆಗಿಬಿಟ್ರೆ ಮನಸ್ಸಿಗೆ ಒಂಥರ ಸಮಾಧಾನ. ಸೊ ಕ್ಲೀನ್ ಮಾಡೋದಕ್ಕೆ ನಾನು ಕೆಲವು ಟೂಲ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಧೂಳು ಕ್ಲೀನ್ ಮಾಡೋದಕ್ಕೆ, ಸೋಫಾ ಕ್ಲೀನ್ ಮಾಡೋದಕ್ಕೆ, ಕಾರ್ಪೆಟ್ ಕ್ಲೀನ್ ಮಾಡೋದಕ್ಕೆ, ಇದಕ್ಕೆಲ್ಲ ಕೆಲವು ಸಣ್ಣ ಸಣ್ಣ ಕ್ಲೀನಿಂಗ್ ವಸ್ತುಗಳಿದ್ರೆ ನಮಗೆ ಕೆಲಸ ತುಂಬ ಈಸಿ ಆಗುತ್ತೆ. ನಾನೀಗಷ್ಟೇ ನಿಮಗೆ ತೋರಿಸಿದೆ ಒಂದು ಸೋಫಾ ಕ್ಲೀನ್ ಮಾಡುವಂಥ ರೋಲ್. ಅದನ್ನು ನಾನು ಅಮೆಝಾನಿಂದ ತರಿಸಿದ್ದೆ. ಆದರೆ ಐಕಿಯಾದಲ್ಲೇ ಇದೇ ರೀತಿ ಸೋಫಾ ಕ್ಲೀನ್ ಮಾಡುವಂಥ ಒಂದು ರೋಲ್ ಸಿಗುತ್ತೆ. ಅದು ತುಂಬ ಚೆನ್ನಾಗಿದೆ. ಸೊ ಧೂಳನ್ನ ಕ್ಲೀನ್ ಮಾಡೋದಷ್ಟೇ ಅಲ್ಲದೆ ಪೆಟ್ಸ್ ಇರೋವಂಥ ಮನೆಗಳಲ್ಲಿ ಸೋಫಾ ಮೇಲೆಲ್ಲ ಪೆಟ್ಸ್ದು ಕೂದಲನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ರೋಲ್ ತುಂಬ ಹೆಲ್ಪ್ ಮಾಡುತ್ತೆ. ಈ ಥರ ಬ್ರಷ್ ಅಂತೂ ವಿಂಡೋ ಕ್ಲೀನ್ ಮಾಡೋದಕ್ಕೆ ಮತ್ತು ಈ ಥರ ವಾಸ್ ಮೇಲೆ ಇರುವಂಥ ಧೂಳು ಕ್ಲೀನ್ ಮಾಡೋದಕ್ಕೆ ಅಂತ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅದರಲ್ಲಿ ಒಂದು ಸ್ಮೂತ್ ಬ್ರಷ್ ಇರುತ್ತಲ್ಲ, ಅದರಿಂದಾಗಿ ಎಲ್ಲೂ ಸ್ಕ್ರಾಚಸ್ ಆಗಲ್ಲ, ಏನಾಗಲ್ಲ, ಧೂಳೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಎವ್ರಿಡೇ ಕ್ಲೀನಿಂಗಿಗೆ ಈ ಥರದ್ದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಕಾರ್ಪೆಟ್ ಕ್ಲೀನ್ ಮಾಡೋದಕ್ಕೆ ನಾನು ಈ ರೀತಿ ಬ್ರಷ್ನ ಉಪಯೋಗಿಸ್ತೀನಿ. ನನ್ನ ಹತ್ರ ಇದು ಒಂದಲ್ಲ 2 ಇಟ್ಕೊಂಡಿದ್ದೀನಿ. ಒಂದು ಬೆಡ್ ಕ್ಲೀನ್ ಮಾಡೋದಕ್ಕೆ ಅಂತ, ಮತ್ತೊಂದು ಕಾರ್ಪೆಟ್ ಕ್ಲೀನ್ ಮಾಡೋದಕ್ಕೆ ಅಂತ. ಇದು ನಮ್ಗೆ ಒಂದು ರೀತಿ ಬಟ್ಟೆ ಉಜ್ಜೋ ಬ್ರಷ್ ಥರನೇ ಇರುತ್ತೆ. ಇದ್ರ ಕೆಳಗಡೆ 3 ಬ್ರಷ್ ಕೊಟ್ಟಿರ್ತಾರೆ. ಸೊ ಯೂಶ್ವಲಿ ಮನೆಯಲ್ಲಿ ಪೆಟ್ಸ್ ಇರುವಾಗ ಅದ್ರದ್ದು ಕೂದಲು ಎಲ್ಲ ಇರುತ್ತೆ. ಸೊ ಧೂಳು ಕೂದಲು ಅದೆಷ್ಟಿರುತ್ತೆ ಕಾರ್ಪೆಟಲ್ಲಿ ಗೊತ್ತಾಗೋದಿಲ್ಲ, ಅದು ಬ್ರಷ್ ಮಾಡಿದಾಗ್ಲೇ ಗೊತ್ತಾಗೋದು. ನೋಡಿ ಎಷ್ಟು ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಸೊ ಸಾಧ್ಯ ಆದಷ್ಟು ಇದೆಲ್ಲ ಟೂಲ್ಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಮೆಝಾನಿಂದ ನಾನು ಇದನ್ನು ತರಿಸಿದ್ದೆ. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಮೀನ್ ವೈಲ್ ಮನೆ ಕೆಲಸ ಅಷ್ಟೇ ಅಲ್ಲದೆ ನಮ್ಮ ಪ್ರೊಡಕ್ಷನ್ ವರ್ಕ್ ಕೂಡ ಇರುತ್ತೆ. ಸೊ ಕೆಳಗಡೆ ಒಮ್ಮೊಮ್ಮೆ ಬಂದು ಪ್ರೊಡಕ್ಷನ್ ಮಾಡಬೇಕು, ಪ್ಯಾಕಿಂಗ್ ಮಾಡಬೇಕು, ಕೊರಿಯರ್ ಕಳಿಸ್ಬೇಕು. ಇವತ್ತು ಫ್ರೆಶ್ ಬ್ಯಾಚ್ ಮೆಂತ್ಯ ಹಿಟ್ಟು ನಮ್ಮದೇ ಪಲ್ವರೈಸರಲ್ಲೇ ಮಾಡಿದ್ವಿ. ಸೊ ಒಂದು ಪುಟ್ಟು ಪಲ್ವರೈಸರ್ ಇಟ್ಕೊಂಡಿರೋದು ತಕ್ಷಣಕ್ಕೆ ಏನಾದರೂ ಹಿಟ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ನಾನಿಲ್ಲೇ ಇದನ್ನು ಬೆಂಗಳೂರಲ್ಲೇ ಪರ್ಚೇಸ್ ಮಾಡಿದ್ದೆ. ನನಗಿದು 26,000 ರೂಪಾಯಿ ಆಗಿತ್ತು. ಮನೆಯಿಂದನೇ ಒಂದು ಸಣ್ಣ ಬಿಸ್ನೆಸ್ ಮಾಡೋಂಥವ್ರಿಗೆ ಸಣ್ಣ ಸಣ್ಣ ಪಲ್ವರೈಸರ್ ಸುಮಾರು ಇವಾಗ ಸಿಗುತ್ತೆ. ಸೊ ಇಂಡಿಯಾ ಮಾರ್ಟಲ್ಲಿ ನೀವು ಹುಡುಕಿದ್ರೆ ಬೇಕಾದಷ್ಟು ಈ ಥರದ ಹೋಮ್ ಬಿಸ್ನೆಸ್ಗೆ ಬೇಕಾಗಿರೋಂಥ ಮೆಷಿನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಮೆಂತ್ಯ ಹಿಟ್ಟನ್ನು ಈಗಷ್ಟೇ ನಾನು ಫ್ರೆಶ್ ಬ್ಯಾಚ್ ರೆಡಿ ಮಾಡಿದೆ. ಯಾವುದೇ ಒಂದು ಪೌಡರ್ನ ರೆಡಿ ಮಾಡಿದ ತಕ್ಷಣ ತೊಗೊಂಬಂದು ನಾನು ಫಸ್ಟು ಟ್ರಯಲ್ ಮಾಡ್ತೀನಿ. ಇವತ್ತು ಬಿಸಿ ಬಿಸಿ ಮೆಂತ್ಯ ಮುದ್ದೆ ಮಾಡಿದ್ದೀನಿ. ವಾರಕ್ಕೊಂದು ಬ್ಯಾಚ್ ರೆಡಿ ಆಗ್ತಿರುತ್ತೆ. ಮಾಡಿದಾಗಲೆಲ್ಲ ಒಂದ್ಸತಿ ಟ್ರಯಲ್ ಮಾಡೋದಷ್ಟೇ ಅಲ್ಲ, ನಾವು ಕೂಡ ಇದನ್ನು ತಿಂತೀವಿ, ನಮ್ಗೆ ತುಂಬ ಇಷ್ಟ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಿಹಿ ಮೆಂತ್ಯ ಮುದ್ದೆ ಮಾಡಿದ್ದೆ. ಇದನ್ನು ಸಪ್ಪೆ ಮುದ್ದೆ ಥರ ಮಾಡಿಕೊಂಡು ನಾವು ಸಾಂಬಾರ್ ಜೊತೆಗೂ ತಿನ್ಬೋದು. ಇಂಟ್ರೊಡ್ಯೂಸಿಂಗ್ ಇಂಡಸ್ ವ್ಯಾಲಿ ನ್ಯೂ ಲಾಂಚ್. ಇದನ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಮೊದಲನೇದಾಗಿ ಇದೊಂದು ನೈಫ್ ಸೆಟ್. ಸ್ಟೀಲ್ ನೈಫ್ ಇದೆ. ಕಬ್ಬಿಣದಕ್ಕಿಂತಲೂ ಸ್ಟೀಲ್ ನೈಫ್ ತುಂಬ ಚೆನ್ನಾಗಿರುತ್ತೆ ಚಾಪಿಂಗ್ಗೆ. ಸೆಟ್ ಆಫ್ 5 ಇರೋವಂಥ ನೈಫ್ ಸೆಟ್.
ಪ್ರೀಮಿಯಂ ಕ್ವಾಲಿಟಿಯ ಶಾರ್ಪ್ ಎಡ್ಜ್ ಇರುವಂಥ 5 ರೀತಿಯ ಚಾಕು ಪ್ರತಿದಿನ ನಾವು ಡೈಲಿ ಬೇಸಿಸಲ್ಲಿ ಏನೋ ತರಕಾರಿ ಕಟ್ ಮಾಡಲಿಕ್ಕೆ, ಹಣ್ಣು ಕಟ್ ಮಾಡಲಿಕ್ಕೆ, ಮೀಟ್ ಕಟ್ ಮಾಡಲಿಕ್ಕೆ ಅಂತ ಬಳಸ್ತಾನೆ ಇರ್ತೀವಿ. ಇದರಲ್ಲಿ 5 ರೀತಿ ಅಂದರೆ ಚಿಕ್ಕದ್ರಿಂದ ದೊಡ್ಡದವರೆಗೂ ಎಲ್ಲ ರೀತಿಯ ಚಾಕು ಇದೆ. ಇದು ನೋಡಿ ಶೆಫ್ ನೈಫ್ ಅಂತಲೂ ಹೇಳ್ತಾರೆ. ಇದನ್ನು ಮೀಟ್ ಕಟ್ ಮಾಡಲಿಕ್ಕೆ ಈ ಥರದಕ್ಕೆಲ್ಲ ಉಪಯೋಗಿಸ್ಕೋಬೋದು. ಎಲ್ಲ ನೈಫ್ನು ಒಂದೇ ಕಡೆ ಒಂದು ಸ್ಟ್ಯಾಂಡಲ್ಲಿ ಇಟ್ಕೊಳ್ಳೋದ್ರಿಂದ ಡೈಲಿ ಬೇಸಿಸಲ್ಲಿ ಬಳಸೋದಕ್ಕೆ ನಮಗೆ ಈಸಿನೂ ಆಗುತ್ತೆ, ಕ್ಲೀನಿಂಗ್ ಕೂಡ ತುಂಬ ಸುಲಭ. ಇದುವರೆಗೂ ನೀವು ಸ್ಟೀಲ್ ಪಾತ್ರೆಗಳನ್ನ ಮಾತ್ರ ಉಪಯೋಗಿಸಿದ್ರಿ, ಆದರೆ ಇದು ನಾನ್ ಸ್ಟಿಕ್. ಇದು ನ್ಯೂ ಲಾಂಚ್ ಆಗಿರುವಂಥ ಸಿರಾಮಿಕ್ ಕ್ಯಾಸ್ರೋಲ್ ಸೆಟ್. ಇದಕ್ಕೆ ಲಿಡ್ ಕೂಡ ಇದೆ. 24 ಸೆಂಟಿಮೀಟರ್ ಬಿಡ್ತಿರೋವಂಥ ಸಿರಾಮಿಕ್ ಕೋಟಿಂಗ್, 100% ಟಾಕ್ಸಿನ್ ಫ್ರೀ. ಹಾಗೆ ಇದು PFOA ಮತ್ತು PFAS ಫ್ರೀ ಆಗಿರುತ್ತೆ. ನಾನ್ ಸ್ಟಿಕ್ ಆಗಿದ್ದು ಇಂಡಕ್ಷನ್ ಮತ್ತು ಗ್ಯಾಸ್ ಎರಡರ ಮೇಲೂ ನೀವು ಇದನ್ನು ಕುಕ್ ಮಾಡಲಿಕ್ಕೆ ಬಳಸ್ಕೋಬೋದು. ಹಾಗೆ ಇದು ಡಿಶ್ ವಾಷರ್ ಫ್ರೆಂಡ್ಲಿ. ಇಂಡಸ್ ವ್ಯಾಲಿಯ 2 ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಯಾವುದೇ ಪಾತ್ರೆ ನೀವು ತಗೋಬೇಕಾದ್ರೂ ನೀವು ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡು 12% ಡಿಸ್ಕೌಂಟ್ ಜೊತೆಗೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಕೂಡಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ನೀವು ಕೂಡ ಪರ್ಚೇಸ್ ಮಾಡಿ. ಇವತ್ತು ಯಶವಂತಪುರಕ್ಕೆ ಹೋಗಿದ್ವಿ, ನಮಗೆ ಬೇಕಾಗಿರೋಂಥ ರಾ ಮೆಟೀರಿಯಲ್ಸ್ ತೊಗೊಂಬರ್ಲಿಕ್ಕೆ. ಇದೇ ಫಸ್ಟ್ ಟೈಮ್ ನಾನು ಯಾರ್ಡ್ ಹೇಗಿರುತ್ತೆ ಅಂತ ಕೂಡ ನೋಡಿದ್ದು. ಸೊ ಮಸಾಲ ಐಟಮ್ ಎಲ್ಲ ನಮಗೆ ಲಾರ್ಜ್ ಕ್ವಾಂಟಿಟಿನಲ್ಲಿ ಬೇಕಂದಾಗ, ಹೋಲ್ಸೇಲಲ್ಲಿ ಬೇಕು ಅನಿಸಿದಾಗ ನಾವು ಈ ರೀತಿ ಯಶವಂತಪುರಕ್ಕೆ ಹೋಗಿ ತೊಗೊಂಬರ್ಬೋದು. ಕೆಲವೊಮ್ಮೆ ನಮಗೆ ಮಾರ್ಜಿನ್ ಕೂಡ ಇರುತ್ತೆ. ಅಂದರೆ ಬೇರೆ ಏನು ನಿಯರ್ ಬೈ ಶಾಪಲ್ಲಿ ತೊಗೊಳೋದಕ್ಕೂ ಯಶವಂತಪುರದಲ್ಲಿ ತೊಗೊಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಪ್ರೈಸಲ್ಲಿ ಸುಮಾರು ಡಿಫ್ರೆನ್ಸ್ ಇರುತ್ತೆ. ನಾವು ಎಷ್ಟೋ ಲಾಸ್ ಮಾಡ್ಕೋತೀವಿ. ಮನೆ ಹತ್ರ ಸುಮಾರು ಸತಿ ನನಗೆ ಮೆಟ್ರೋ ಮತ್ತು ನಿಯರ್ ಬೈ ಶಾಪ್ ಇಲ್ಲೇ ತರಿಸ್ತಾ ಇದ್ದೆ. ಪ್ರೀಮಿಯಂ ಕ್ವಾಲಿಟಿ ಮಸಾಲ ಉಪಯೋಗಿಸಿದ್ರು ಕೂಡ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ. ಬಟ್ ನಮ್ಗೆ ಯಾವುದೇ ಲಾಭ ಇರ್ತಿರ್ಲಿಲ್ಲ. ಹಾಗಾಗಿ ಇವತ್ತು ನಾವು ಯಶವಂತಪುರ ಯಾರ್ಡ್ಗೆ ಹೋಗಿ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿನಲ್ಲಿ ಮಸಾಲ ಐಟಮೆಲ್ಲ ತೊಗೊಂಬಂದ್ವಿ. ಬೈಸುಜಿಯ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾಯಿರಿ. ನಿಮಗೇನಾದರೂ ಮಸಾಲ ಐಟಮ್ ಬೇಕಾಗಿರಲಿ ಅಥವಾ ಪ್ರೀಮಿಕ್ಸ್ ಬೇಕಾಗಿರಲಿ ಅಥವಾ ನಿಮ್ಗೆ ಯಾವುದೇ ಸ್ನ್ಯಾಕ್ಸ್ ಬೇಕಾಗಿದ್ರೂ ಕೂಡ ಇನ್ಸ್ಟಾಗ್ರಾಮ್ ಮೂಲಕ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ ವಾಟ್ಸಪ್ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನೇ ಬೇಕಿದ್ರೂ ಕೂಡ ನೀವು ತರಿಸ್ಕೋಬೋದು. ಸೊ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವತ್ತು ಮತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಇದು ನನಗೆ ಎಸ್ಪೆಷಲಿ ತುಂಬ ಇಷ್ಟ. ಗೆಣಸು, ಅದರಲ್ಲೂ ಸ್ವೀಟ್ ಗೆಣಸು ಮತ್ತು ಮರಗೆಣಸು ನಂಗೆ ತುಂಬ ಚಿಕ್ಕವಳಿಂದನೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ತಿಂಡಿ ಆಗಿತ್ತು. ನಾವು ಪ್ರತಿ ಶನಿವಾರ ಸಂತೆಗೆ ಅಂತ ಹೋದಾಗ ನಮ್ಮ ಬ್ಯಾಸ್ಕೆಟಲ್ಲಿ ತರಕಾರಿ ಅಷ್ಟೇ ಅಲ್ಲದೆ ಗೆಣಸು, ಕಡಲೆಕಾಯಿ ಅಂತೂ ಕಂಪಲ್ಸರಿ ನಾವು ತೊಗೊಂಬರ್ತಾಯಿದ್ವಿ. ಇವತ್ತಿನ ಬೆಳಗ್ಗೆ ತಿಂಡಿಗೆ ಗೆಣಸನ್ನೇ ಬೇಯಿಸ್ತಾಯಿದ್ದೀನಿ. ಅದಕ್ಕೊಂದು ಚಟ್ಪಟ ಟೇಸ್ಟ್ ಕೊಡುವಂಥ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿಗೆ 3 ಟೊಮೆಟೊ, 1 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಇದೆಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬೆಂಕಿ ಮೇಲೆ ಸುಟ್ಕೋಬೇಕು. ಎಣ್ಣೆ ಹಚ್ಚೋದ್ರಿಂದ ಕಪ್ಪಗಾಗಲ್ಲ. ಸೊ ಚೆನ್ನಾಗದು ಒಳಗಡೆವರೆಗೂ ಬೇಯುತ್ತೆ. ಈ ರೀತಿ ಬೆಂಕಿನಲ್ಲಿ ಸುಟ್ಟು ಚಟ್ನಿ ಮಾಡಿಕೊಂಡ್ರೆ ಅದರದ್ದು ಟೇಸ್ಟ್ ತುಂಬ ಡಿಫ್ರೆಂಟಾಗಿರುತ್ತೆ. ನಾವು ಏನು ಹೇಳ್ತಾರೆ, ಹಳ್ಳಿಗಳಲ್ಲಿ ಮಾಡುವಂಥ ಚಟ್ನಿದ ಟೇಸ್ಟ್ ಹೆಂಗೆ ಬರುತ್ತಲ್ಲ ಅದೇ ರೀತಿ ಇರುತ್ತೆ. ಚೆನ್ನಾಗದೆಲ್ಲ ಸ್ವಲ್ಪ ಬೆಂಕಿಯಲ್ಲಿ ಬೇಯಿಸ್ಕೊಂಡ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಇದ್ರ ಮೇಲ್ಗಡೆ ಟೊಮೆಟೊ ಮೇಲಿರೋಂಥ ಸಿಪ್ಪೆ ಎಲ್ಲ ತೆಗೆದು ಚಟ್ನಿ ರುಬ್ಕೋಬೋದು. ವಿಲೇಜ್ ಟೇಸ್ಟ್ ಬರಬೇಕು ಅಂದರೆ ಕಲ್ಲಲ್ಲಿ ರುಬ್ಬಿದಾಗಲೇ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಹೊರಳು ಕಲ್ಲಲ್ಲಿ ರುಬ್ಬಿ ಮಾಡುವಂಥ ಯಾವುದೇ ಅಡುಗೆ ಆಗಲಿ ಅಥವಾ ಯಾವುದೇ ಚಟ್ನಿ ಆಗಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇಗ ಹಾಳಾಗಲ್ಲ. ಮಿಕ್ಸಿನಲ್ಲಿ ರುಬ್ಬಿದಾಗ ಒಂದು ರೀತಿ ಬಿಸಿ ಬರುತ್ತೆ. ಅದೇ ಕಾರಣಕ್ಕೆ ಎಷ್ಟೋ ಸತಿ ಕೆಲವು ಚಟ್ನಿಗಳು ಬೇಗ ಹಾಳಾಗುತ್ತೆ. ಸೊ ಕಲ್ಲಲ್ಲಿ ರುಬ್ಬಿ ಮಾಡುವಂಥ ಚಟ್ನಿದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಬಿಸಿ ಇರುವಾಗಲೇ ನಾನು ಇದನ್ನು ಕಲ್ಲಲ್ಲಿ ರುಬ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ರುಬ್ಕೊಂಡ್ರೆ ಆಯಿತು. ಇದು ಸ್ವಲ್ಪ ರುಬ್ಬಿದ ನಂತರ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊಂಡು ರುಬ್ಬಿ ಈ ಚಟ್ನಿನ ನೀವು ರೊಟ್ಟಿಗೆ, ಚಪಾತಿಗೆ, ಇದಕ್ಕೆಲ್ಲ ನೀವು ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು. ಇದಕ್ಕೆ ಬೇರೆ ಒಗ್ಗರಣೆ ಆಗಲಿ ಏನೂ ಬೇಕಾಗಿಲ್ಲ, ತುಂಬ ರುಚಿಯಾಗುತ್ತೆ. ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಇದನ್ನು ಸರ್ವ್ ಮಾಡ್ತಿರೋದು ಬಿಸಿ ಮರಗೆಣಸಿನ ಜೊತೆಗೆ. ಸೊ ಸ್ವಲ್ಪ ಮೆತ್ತಗಾಗೋ ಹಾಗೆ ಗೆಣಸನ್ನ ಬೇಯಿಸ್ಕೊಂಡು ಆ ಬಿಸಿ ಗೆಣಸು ಜೊತೆಗೆ ಈ ಚಟ್ನಿನ ಸರ್ವ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ ಇದೆರಡದು ಕಾಂಬಿನೇಷನ್. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ನಾವೆಲ್ಲ ಲೇಡೀಸ್ ತುಂಬ ಒಂದು ಕಂಫರ್ಟ್ ಝೋನಲ್ಲೇ ಉಳ್ಕೊಂಡ್ಬಿಟ್ಟಿರ್ತೀವಿ ಹುಟ್ಟಿದಾಗಿಂದ ಕೊನೆಯವರೆಗೂ. ಒಂದು ತಂದೆ ಮನೇಲಿರುವಾಗ ತಂದೆ ಮತ್ತು ತಾಯಿಯ ಆಸರೆ, ಮತ್ತು ನಂತರ ಗಂಡನ ಆಸರೆ, ಮತ್ತು ನಂತರ ಮಕ್ಕಳ ಆಸರೆ. ಈ ಒಂದು ಕಂಫರ್ಟ್ ಝೋನಿಂದ ನಾವು ಹೊರಗಡೆ ಬರೋದಕ್ಕೆ ಪ್ರಯತ್ನನೇ ಪಟ್ಟಿರಲ್ಲ. ಅಥವಾ ಕಂಫರ್ಟ್ ಝೋನಿಂದ ಹೊರಗೆ ಬಂದರೆ ನಾವು ಯಾವ್ಯಾವ ರೀತಿ ಕಷ್ಟಗಳನ್ನು ಫೇಸ್ ಆಗುತ್ತಾ ಇಲ್ವಾ ಅಂತಲೂ ಕೂಡ ನಾವು ಪ್ರಯತ್ನ ಪಟ್ಟಿರಲ್ಲ. ಸೊ ಪ್ರತಿಯೊಬ್ಬ ಲೇಡೀಸ್ಗೂ ಅವರದ್ದೇ ಆದಂಥ ಶಕ್ತಿ ಇರುತ್ತೆ. ಆ ಶಕ್ತಿನ ಹುಡ್ಕೊಳ್ಳೋ ಪ್ರಯತ್ನ ನಾವು ಮಾಡಿರೋದೇ ಇಲ್ಲ. ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಎಲ್ಲನೂ ನಾವು ಸಹಿಸ್ಕೋತಾನೆ ಸುಮ್ಮನಾಗ್ಬಿಡ್ತೀವಿ. ಅದೊಂದು ಕಂಫರ್ಟ್ ಝೋನಿಂದ ಹೊರಗಡೆ ಬರೋವಂಥ ಪ್ರಯತ್ನ ಮಾಡಿದಾಗಲೇ ಗೊತ್ತಾಗುತ್ತೆ ಏನೇನೆಲ್ಲ ಕಷ್ಟಗಳು ಬರುತ್ತೆ, ನಾವು ಅದನ್ನು ಎದುರಿಸೋದಕ್ಕೆ ಎಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ ಅಂತನೋದು. ಸೊ ನಾನು ಕೂಡ ಈಗ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಮುಂದೆ ಬರುವಂಥ ಬ್ಲಾಗ್ಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳನ್ನ ನನ್ನ ಜೊತೆಗೆ ಶೇರ್ ಮಾಡ್ಕೋತೀನಿ. ಬಹುದೊಡ್ಡ ಒಂದು ನಿರ್ಧಾರ ನಾನು ತೊಗೊಂಡಿದ್ದೀನಿ.
ಸೊ ಈ ಏಜಲ್ಲಿ ನಾನು ಈ ಥರದ ಒಂದು ನಿರ್ಧಾರ ತೊಗೊಳೋದಕ್ಕೂ ಕೂಡ ಮುಖ್ಯ ಕಾರಣ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಹಾಗೆ ಇವತ್ತಿನ ಮಧ್ಯಾಹ್ನದ ಅಡುಗೆ ಮೂಲಂಗಿ ಸಾರು ಮಾಡ್ತಾಯಿದ್ದೀನಿ. ಬೇಳೆನೇ ಹಾಕದೆ ಮಾಡಿರುವಂಥ ಮೂಲಂಗಿ ಸಾರಿದು. ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಮೂಲಂಗಿ ಒಗ್ಗರಣೆ ಮಾಡಿಕೊಂಡು ನಂತರ ಇದಕ್ಕೆ ಖಾರದ ಪುಡಿ, ಈರುಳ್ಳಿ ಮತ್ತು ಟೊಮೆಟೊ, ಹುಣಸೆಹಣ್ಣು, ಸಾಂಬಾರು ಪುಡಿ ಇದೆಲ್ಲ ಹಾಕಿ, ಇನ್ನು ತೆಂಗಿನಕಾಯಿ ಇದೆಲ್ಲ ಹಾಕಿ ರುಬ್ಬಿ, ಖಾರದ ಜೊತೆಗೆ ಮೂಲಂಗಿ, ಉಪ್ಪು ಇದೆಲ್ಲ ಹಾಕಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಸೊ ಇದರಲ್ಲಿ ಬೇಳೆ ಹಾಕಿಲ್ಲ ಅಂದರೂ ಕೂಡ ಕಾಯಿ ಹಾಕಿರೋದ್ರಿಂದ ಅದೊಂದು ಥಿಕ್ನೆಸ್ ಇರುತ್ತೆ. ಸೊ ವಿತೌಟ್ ಬೇಳೆ ನೀವು ಈ ರೀತಿ ಸಾಂಬಾರು ಮಾಡ್ಕೋಬೋದು. ಬಿಸಿ ಬಿಸಿ ಅನ್ನಕ್ಕೆ ಮೂಲಂಗಿ ಸಾರು ತುಂಬ ಚೆನ್ನಾಗಿರುತ್ತೆ. ಇವತ್ತು ಸಾಯಂಕಾಲ ಒಂದು ಮುಖ್ಯವಾದ ಕೆಲಸಕ್ಕೆ ನಾನು ಹೊರಗಡೆ ಬಂದಿದ್ದೀನಿ. ಆ ವೆದರ್ ಮತ್ತು ಆ ಒಂದು ವ್ಯೂ ಏನಿದೆ ತುಂಬ ಚೆನ್ನಾಗಿತ್ತು. ಮನೆಯಲ್ಲಿ ಕೆಲಸ ಮಾಡಿ ಮಾಡಿ ಸಾಕಾದಾಗ ಒಂದು 10 ನಿಮಿಷ ಹೊರಗಡೆ ಬಂದರೂ ಕೂಡ ಅದೆಷ್ಟೋ ಮನಸ್ಸಿಗೆ ಖುಷಿ ಕೊಡುತ್ತೆ. ಸೊ ಬನ್ನಿ ಹೊರಗಡೆ ಹೋಗಿ ಬರೋಣ. ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಬಂದಿದ್ವಿ. ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗಿ ಮುಂಚೆ ಆ್ಯಸ್ ಯೂಶುವಲ್ ಮಕ್ಕಳ ಜೊತೆ ಹೊರಗಡೆ ಬಂದಮೇಲೆ ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗ್ತೀವಿ. ಸೊ ಚಾಟ್ಸ್ ಆರ್ಡರ್ ಮಾಡೋಕ್ಕೆ ಹೋಗಿದ್ದಾರೆ. ಕ್ಯಾನ್ಸಲ್ ಯಾಕೆ? ಇಲ್ಲಿ ಏನೋ ಕಾಜು ಕಟ್ಲಿ ಡಿಸರ್ಟ್ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕಂಟೈನರ್ ನೋಡಿ, ಇಟ್ಸ್ ಸೋ ಈಸಿ, ಹ್ಯಾಂಡಿ ಅಲ್ಲ, ಇಟ್ಸ್ ವೆರಿ ನೈಸ್. ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಅದೆಷ್ಟೆಲ್ಲ ಜೀವನಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಾನೆ. ಹುಟ್ಟುವಾಗಲೂ ಏನು ತೊಗೊಂಬಂದಿರಲ್ಲ, ಹೋಗುವಾಗಲೂ ಏನು ತೊಗೊಂಡು ಹೋಗಿರಲ್ಲ. ನಮ್ಮ ಜೊತೆಯಲ್ಲಿ ಇರೋವಂಥವ್ರನ್ನ ಖುಷಿ ಪಡಿಸೋದಕ್ಕೆ ನಾವು ಎಷ್ಟು ಹಗಲು ರಾತ್ರಿ ಕಷ್ಟಪಟ್ಟರು ಆ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ಅಂತ ಅನ್ನೋದು ಖಂಡಿತ ಇರೋದೇ ಇಲ್ಲ. ಆದರೆ ಕೆಲವು ಪ್ರಾಣಿಗಳಲ್ಲಿ ಇರೋವಂಥ ಒಂದು ಮುಗ್ಧತೆ, ಒಂದು ಪ್ರೀತಿ ಅಥವಾ ಅದೊಂದು ಅಫೆಕ್ಷನ್ ಮನುಷ್ಯರಲ್ಲಿ ಯಾಕಿರಲ್ಲ ಅಂತ ಅನ್ಸುತ್ತೆ. ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಿಜಕ್ಕೂ ನನಗೆ ಕಣ್ಣೀರು ಬಂತು. ಒಂದು ನಾಯಿ ಫಸ್ಟ್ ಬಂತು ನನ್ನ ಹತ್ರ. ಸ್ನೂಫಿ ಸ್ಮೆಲ್ಲಿಂದ ಬಂತು ಏನೋ ಗೊತ್ತಿಲ್ಲ. ಅದು ಬಂದ ಮೇಲೆ ಸುಮಾರು ಎಲ್ಲ ನಾಯಿಗಳು ಹತ್ರ ಬಂದು ನನ್ನ ಹತ್ರ ಬಿಸ್ಕೆಟ್ ಇತ್ತು, ಅದನ್ನು ಹಾಕಿದ್ವಿ. ಅದಾದಮೇಲೂ ಕೂಡ ಅದು ಫಸ್ಟ್ ಬಂದಿದ್ದ ನಾಯಿ ಇದೆ. ನಾವು ವಾಪಸ್ ಹೋಗೋವರೆಗೂ ನಮ್ಮ ಜೊತೆಲೇ ಇತ್ತು. ಒಂದು ಪ್ರಾಣಿಗೆ ಒಂದು ಬಿಸ್ಕೆಟ್ ಹಾಕಿದ್ರೆ ಅದು ಎಷ್ಟು ಪ್ರೀತಿ ತೋರಿಸುತ್ತೆ. ಅದೇ ಮನುಷ್ಯನಿಗೆ ಅವ್ನು ಹುಟ್ಟಿದಾಗಿಂತ ಸಾಯೋವರೆಗೂ ಅವ್ನು ಎಷ್ಟೇ ಸೇವೆ ಮಾಡಲಿ ಒಂದು ಕೃತಜ್ಞತೆ ಅಂತ ಅನ್ನೋದು ಖಂಡಿತ ಇರೋದಿಲ್ಲ. ಸೊ ಅಟ್ಲೀಸ್ಟ್ ಆ ಮನುಷ್ಯ ಆ ಪ್ರಾಣಿನಲ್ಲಿರುವಂಥ 1% ಗುಣನಾದರೂ ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಎಲ್ಲ ಹೋಯ್ತಮ್ಮ, ಇದು ಒಂದೇ ಇರೋದು. ನಿಂಗೋಸ್ಕರ ಬರ್ತೀನಿ ನಾನು, ಆಯ್ತಾ? ಕೇಳಿಸ್ಕೊಂಡಿದೆಯಲ್ಲ, ಕಾಯ್ತಾ ಇರುತ್ತೆ. ನಿಂಗೋಸ್ಕರ ಬಿಚ್ಚಿ ತೊಗೊಂಡ್ಬರ್ತೀನಿ ಆಯ್ತಾ? ಇಲ್ಲ, ಖಾಲಿ ಆಯ್ತು. ಬಿಚ್ಚಿ ಖಾಲಿ ಆಯ್ತು. ಬಾಯ್. ಹಿಂದೆನೇ ಬರ್ತಾರೆ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ನನ್ನ ವೀಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೇನಾದ್ರು ನನ್ನ ವೀಡಿಯೋದಲ್ಲಿ ಮೋಟಿವೇಶನ್ ಅಂತ ಅನಿಸ್ತಾ ಇದ್ದರೆ ಖಂಡಿತ ಹೀಗೆ ವಾಚ್ ಮಾಡ್ತಾಯಿರಿ. ಮತ್ತಷ್ಟು ಮೋಟಿವೇಟ್ ಆಗುವಂಥ ಹೊಸ ವಿಚಾರಗಳನ್ನು ಮುಂದಿನ ಬ್ಲಾಗ್ಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಇನ್ನೊಂದು ಬ್ಲಾಗ್ ಜೊತೆಗೆ. ಹೋಗ್ಬರಲ್ಲ. ಮೇಯ್ನ್ ರೋಡಲ್ಲಿ ಅಷ್ಟೊಂದು ವೆಹಿಕಲ್ಗಳು ಓಡಾಡ್ತಿದ್ರು ಕೂಡ ಅದು ಭಯ ಇಲ್ಲದೆ ನಮ್ಮ ಕಾರ್ ಜೊತೆಲೇ ಬರ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಬೇಜಾರಾಗೋಯ್ತು. ಜೊತೆಲೇ ಕರ್ಕೊಂಡು ಹೋಗ್ಬೇಡ ಅನ್ನೋಷ್ಟು ಏನೋ ಅನಿಸ್ತಾ ಇತ್ತು. ಸೊ ಅಲ್ಲಿ ಎಲ್ಲಿ ರೋಡ್ಗೆ ಹೋಗಿ ಸಿಕ್ಕಾಕೊಂಡ್ಬಿಡುತ್ತಾ ಅಂತ ಅನ್ನೋ ಭಯ. ವಾಪಸ್ ಹೋಗು ಅಂದರೂ ಹೋಗ್ತಾ ಇಲ್ಲ. ನಮಗೂ ಈ ಕಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅದಲ್ಲೇ ನಿಂತ್ಕೊಂಡಿದ್ದಾರೆ ನೋಡಿದ್ರೆ ನಮಗೆ ಭಯ ಆಗ್ತಿತ್ತು, ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ ರೋಡಲ್ಲಿ ಅಂತ. ಸೊ ಇದೆ ಪ್ರಾಣಿ ಪ್ರೀತಿ ಅಂತ ಹೇಳೋದು.